ನಮಸ್ಕಾರ ವೀಕ್ಷಕರೇ. ಚೆಲುವಾಂತ ಚೆನ್ನಿಗ ಚೊಕ್ಕಣ್ಣನ ಕಥೆ, ಕಲ್ಯಾಣ್ ಕುಮಾರ್ ಅವರ ಸಿನಿಮಾ ಹಾಗೂ ಜೀವನಯಾನ ಕಥೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಕಳೆದ ಕೆಲವು ದಿನಗಳಿಂದ ಈ ಸರಣಿಯನ್ನು ನೀವು ನೋಡ್ತಾ ಇದ್ದೀರಿ. ಹಿಂದಿನ ಸಂಚಿಕೆಯಲ್ಲಿ ನಾನು ಕಲ್ಯಾಣ್ ಕುಮಾರ್ ಅವರ ಸಾಹಸ ಪ್ರವೃತ್ತಿಯ ಬಗ್ಗೆ, ಅವರು ಮಾಡಿರುವ ಸಾಹಸಗಳ ಬಗ್ಗೆ ಮಾತಾಡಿದ್ದೆ. ಅಲ್ಲಿ ಅವರು ಕೋಳಿ ಫಾರಂ ಮಾಡಿದ್ದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವರದಿಯನ್ನು ಮಾತ್ರ ಕೊಟ್ಟಿದ್ದೆ. ಕಲ್ಯಾಣ್ ಕುಮಾರ್ ಅವರ ಅಕ್ಕನ ಮಕ್ಕಳಾದ ಶರತ್ ಕುಮಾರ್ ಅವರು ಆ ಪೌಲ್ಟ್ರಿ ಫಾರಮ್ಮಿನ ಹಿಂದಿನ ಒಂದು ರೋಚಕ ಕಥೆಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಕಲ್ಯಾಣ್ ಕುಮಾರ್ ಅವರ ಇಷ್ಟೊಂದು ಸಂಚಿಕೆಗಳು ಬಂದರೂ ನೀವು ಯಾವುದೇ ಸಂಚಿಕೆಯಲ್ಲೂ ಒಂದೇ ಒಂದು ಹಾಡನ್ನು ಹಾಡಿಲ್ಲ ಅಂತ ಕೆಲವು ವೀಕ್ಷಕರು ಕೇಳಿದ್ದಾರೆ. ಒಬ್ಬರು ವೀಕ್ಷಕರು ಸಂದೇಶದಲ್ಲೇ ಹಾಕ್ಬಿಟ್ಟಿದ್ದಾರೆ, ನೀವು ಆ ಹಾಡನ್ನು ಹಾಡಿದರೆ ಚೆನ್ನಾಗಿತ್ತು ಅಂತ. ಕಲ್ಯಾಣ್ ಕುಮಾರ್ ಅವರ ಚಿತ್ರಜೀವನದಲ್ಲಿ ನೆನಪಿಡಬೇಕಾದಂಥ ನೂರಾರು ಹಾಡುಗಳಿದೆ. ಆ ಹಾಡುಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳ್ತೀನಿ. ಈಗ ಈ ಕೋಳಿ ಫಾರಂ ವಿಚಾರವನ್ನು ಮಾತಾಡೋದಕ್ಕೆ ಹೊರಟಿರೋದ್ರಿಂದ ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಾದ ಒಂದು ಪ್ರಸಿದ್ಧವಾದ ಕೋಳಿ ಹಾಡಿದೆ, ಅದನ್ನು ನಿಮಗೆ ಒಂದೆರಡು ಸಾಲುಗಳನ್ನು ಕೇಳಿಸ್ತೀನಿ. ತಾಯಿ ತೊರೆದು ಗಳಿಗೆ ಕೂಡ ಗಲಲಾರದು, ತನ್ನ ಸೋದರರ ಮರೆತು ಬಿಟ್ಟು ಮೆರೆಯಲಾರದು, ಜಾಣ ಮರಿ ಮುದ್ದು ಕೋಳಿ ಮಾತನಾಡದು, ಜಾಣ ಮರಿ ಮುದ್ದು ಕೋಳಿ ಮಾತನಾಡದು, ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗದು, ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಕಲ್ಯಾಣ್ ಕುಮಾರ್ ಅವರ ಒಂದು ಜನಪ್ರಿಯ ಚಿತ್ರ ಚಿನ್ನದ ಗೊಂಬೆ, ಪದ್ಮಿನಿ ಪಿಕ್ಚರ್ಸ್ನ BR ಪಂತುಲು ಅವರು ತೆರೆಗೆ ತಂದಂಥ ಚಿತ್ರ. ಇದು ಏಕಕಾಲದಲ್ಲಿ ಕನ್ನಡ ಹಾಗೂ ತಮಿಳಿನಲ್ಲಿ ಸಿದ್ಧವಾಯಿತು. ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅವರ ನಾಯಕತ್ವದಲ್ಲಿ ಮುರುಡನ್ ಮುತ್ತು ಅನ್ನುವ ಹೆಸರಿನಲ್ಲಿ ತೆರೆಗೆ ಬಂತು. ಕನ್ನಡದಲ್ಲಿ ಚಿನ್ನದ ಗೊಂಬೆ ಆಯಿತು. ನೋಡಿ, ಒಂದು ಬಡ ಕುಟುಂಬ, ತುಂಬು ಕುಟುಂಬ, ತಾಯಿ ಮಕ್ಕಳಿಗೆಲ್ಲ ಕೈತುತ್ತು ಹಾಕ್ತಾ ಇರ್ತಾಳೆ. ಎಷ್ಟು ಪ್ರೀತಿಯಿಂದ ಆ ಕುಟುಂಬ ಜೀವನ ನಡೆಸ್ತಾ ಇರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಆರಂಭದಲ್ಲಿ ಈ ಹಾಡನ್ನು ಬಳಸಿಕೊಳ್ಳಲಾಗಿದೆ. ಈ ಹಾಡಿನ ಸಾಲುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಲ್ಯಾಣ್ ಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಹೊಂದಿಕೆ ಆಗುವ ರೀತಿಯಲ್ಲಿಯೇ ಇದೆ. ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ಸೇವಂತಿಗೆ ಚೆಂಡು ಇದ್ದಾಗೆ ಇದ್ದರು ಅವರು. ತಾಯಿ ತೊರೆದು ಗಳಿಗೆ ಕೂಡ ಅಗಲಲಾರದು, ತಮ್ಮ ತಾಯಿ ಕಲ್ಯಾಣಮ್ಮನವರನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು. ಸೋದರರ ಮರೆತು ಬಿಟ್ಟು ಮೆರೆಯಲಾರದು, ತಮ್ಮ ಬಂಧುಗಳನ್ನು ಬಿಟ್ಟು ಯಾವತ್ತೂ ಕಲ್ಯಾಣ್ ಕುಮಾರ್ ಅವರು ಮೆರೀಲಿಲ್ಲ. ಜಾಣ ಮರಿ ಮುದ್ದು ಕೋಳಿ ಮಾತನಾಡೋದು, ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗೋದು. ಎಷ್ಟು ಸುಂದರವಾದ ಸಾಲುಗಳು. ಅದೇ ರೀತಿಯಲ್ಲಿ ಅವರ ವ್ಯಕ್ತಿತ್ವ ಕೂಡ ಇತ್ತು. ಇಂಥ ಕಲ್ಯಾಣ್ ಕುಮಾರ್ ಅವರಿಗೆ ಈ ಪೌಲ್ಟ್ರಿ ಫಾರಮ್ ಮಾಡುವಂಥ ಒಂದು ಉಮೇದ ಯಾಕೆ ಬಂತು ನೋಡಿ. ಸಾಮಾನ್ಯವಾಗಿ ನಮ್ಮ ವ್ಯಕ್ತಿತ್ವದ ಮೇಲೆ ನಮ್ಮ ತಂದೆ ತಾಯಿಗಳು ಪ್ರಭಾವವನ್ನು ಬೀರಿರ್ತಾರೆ. ತಂದೆ ತಾಯಿಗಳನ್ನು ಬಿಟ್ಟು ಬೇರೆಯವರ ಆಶ್ರಯದಲ್ಲಿ ಬದುಕಬೇಕಾಗಿ ಬಂದಾಗ ಅವರ ಪ್ರಭಾವ ಕೂಡ ನಮ್ಮ ಮೇಲೆ ಆಗಿರುತ್ತೆ. ಕಲ್ಯಾಣ್ ಕುಮಾರ್ ಅವರು ತಮ್ಮ ಬಾಲ್ಯ ಯೌವನದ ದಿನಗಳಲ್ಲಿ ಬಹಳಷ್ಟು ಕಾಲ ತಮ್ಮ ಪ್ರೀತಿಯ ಶಾರದಕ್ಕ ಹಾಗೂ ತಮ್ಮ ಭಾವ ಕೃಷ್ಣಯ್ಯಂಗಾರ್ ಅವರ ಜೊತೆಯಲ್ಲಿಯೇ ಕಾಲವನ್ನು ಕಳೆದವರು. ಈ ಕೃಷ್ಣಯ್ಯಂಗಾರ್ ಇದ್ದಾರಲ್ಲ, ಇವರು ಒಬ್ಬ ಇಂಜಿನಿಯರ್ ಆಗಿದ್ದವರು. ಅವರು ನಿವೃತ್ತಿ ಹೊಂದಿದ ಮೇಲೆ ಜೀವನೋಪಾಯಕ್ಕಾಗಿ ಒಂದು ಪೌಲ್ಟ್ರಿ ಫಾರ್ಮನ್ನು ಆರಂಭ ಮಾಡ್ತಾರೆ. ಆಗ ಜನ ಎಲ್ಲ ಲೇವಡಿ ಮಾಡ್ತಾರೆ ಅವ್ರನ್ನ, ಏನ್ರಿ ಅಯ್ಯಂಗಾರ್ರೆ, ಜೀವನದಲ್ಲಿ ಒಂದು ಮೊಟ್ಟೆನೂ ನೀವು ತಿನ್ನಲ್ಲ, ನಿಮಗೆ ಯಾಕೆ ಈ ಕೋಳಿ ಫಾರಮ್ ಸವಾಸ ಅಂತ. ಅದಕ್ಕೆ ಅವರು ಎಲ್ಲ ಪ್ರಾಣಿಗಳನ್ನು ಸಾಕ್ತಾನಪ್ಪ ಮನುಷ್ಯ, ಕೋಳಿನೂ ಸಾಕ್ತೀನಿ, ಅದರಲ್ಲೇನಿದೆ ತಪ್ಪು. ಅವರು ಒಂದು ಕೋಳಿ ಫಾರಮನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದರು. ಇದನ್ನು ನೋಡಿ ಕಲ್ಯಾಣ್ ಕುಮಾರ್ ಅವರಿಗೆ ತಾವು ಯಾಕೆ ಆ ವ್ಯಾಪಾರವನ್ನು ಮಾಡಬಾರ್ದು ಅಂತ ಅನಿಸುತ್ತೆ. ಆಗ ಹೋಗಿ ತಮ್ಮ ಭಾವನನ್ನು ಕೇಳ್ತಾರೆ, ಭಾವ ನಾನು ಕೋಳಿ ಫಾರಮ್ ಮಾಡೋಣ ಅಂತಿದ್ದೀನಿ, ಸ್ವಲ್ಪ ಸಲಹೆ ಕೊಡು ಅಂತ. ಕೃಷ್ಣಯ್ಯಂಗಾರರು ಬೈತಾರೆ, ಅಲ್ಲ ಕಣೋ, ನೀನೊಬ್ಬ ಆ್ಯಕ್ಟ್ರು, ನಿನಗೆ ಯಾಕೆ ಬೇಕು ಈ ಕೋಳಿ ಫಾರಮ್ ಸವಾಸ. ಅವ್ರು ಹಾಗೆ ಹೇಳೋದಕ್ಕೂ ಕಾರಣ ಇತ್ತು. ಯಾಕೆಂದರೆ ಕಲ್ಯಾಣ್ ಕುಮಾರ್ ಅವರು ಮೊದಲೇ ಒಬ್ಬ ಬ್ಯುಸಿ ನಟ. ಅದರ ಜೊತೆಗೆ ಅವರ ವ್ಯಕ್ತಿತ್ವ ಎಂಥದ್ದು ಅಂದರೆ ಎಲ್ಲಿಗೆ ಬರಬೇಕಾದ್ರೂ ಠಾಕೋ ಠೀಕಾಗಿ ಡ್ರೆಸ್ ಮಾಡಿಕೊಂಡು, ಮ್ಯಾಚಿಂಗ್ ಚಪ್ಪಲಿ ಹಾಕ್ಕೊಂಡು, ಪರ್ಫ್ಯೂಮ್ ಹಾಕ್ಕೊಂಡು ಅವರು ಬರ್ತಾ ಇದ್ದಿದ್ದು. ಅದನ್ನು ಕೃಷ್ಣಯ್ಯಂಗಾರ್ ಗಮನಿಸಿದರು. ಚೊಕ್ಕಣ್ಣ ಒಂದು ಸಾರಿ ಮನೆಗೆ ಬಂದು ಹೋದರೆ ಅರ್ಧ ಗಂಟೆ ಕಾಲ ಆ ಪರ್ಫ್ಯೂಮಿನ ಸ್ಮೆಲ್ ಅಲ್ಲಿ ಇರ್ತಾ ಇತ್ತಂತೆ. ಇಂಥ ಚೊಕ್ಕಣ್ಣ ಆ ವಾಸನೆಯಿಂದ ತುಂಬಿರುವಂಥ ಕೋಳಿ ವ್ಯಾಪಾರವನ್ನು ಮಾಡೋದಕ್ಕೆ ಸಾಧ್ಯವಾ ಅನ್ನೋದು ಅವರ ಒಂದು ಕಾಳಜಿ. ಅದಕ್ಕಾಗಿ ಬೇಡ ಕಣೋ ಅಂತ ಹೇಳ್ತಾರೆ. ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾರೆ,
ನಾವು ಮನೆಯವರೆಲ್ಲ ಅದಕ್ಕಾಗಿ ಕಷ್ಟಪಡ್ತಿದ್ದೀವಪ್ಪ, ನಿಮ್ಮ ಮನೇಲಿ ನೀನು ನಿನ್ನ ಹೆಂಡತಿ ಇಬ್ಬರೇ ಇರೋದು, ನೀವು ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ. ಆದರೆ ಕಲ್ಯಾಣ್ ಕುಮಾರ್ ಅವರದ್ದು ಅವರ ಭಾವನೆ ರೀತಿಯಲ್ಲಿ ಹಠದ ಸ್ವಭಾವ. ಹಾಗಾಗಿ ಹೇಳದೆ ಕೇಳದೆ ಒಂದು ಪೌಲ್ಟ್ರಿ ಫಾರ್ಮನ್ನು ಆರಂಭ ಮಾಡಿಬಿಡ್ತಾರೆ. ಹೊಸಕೋಟೆಯ ಬಳಿ ಒಂದಿಷ್ಟು ಜಮೀನನ್ನು ಕೊಳ್ತಾರೆ, ಅಲ್ಲಿ ಕೋಳಿ ಫಾರ್ಮನ್ನು ಮಾಡ್ತಾರೆ. ನೋಡಿ, ಇವತ್ತು ಹೊಸಕೋಟೆ ಅಂದರೆ ನಮಗೆ ಅದು ಬೆಂಗಳೂರಿನ ಒಂದು ಭಾಗವೇ ಆಗೋಗಿದೆ. ಆದರೆ ಅವತ್ತಿನ ಕಾಲಕ್ಕೆ 1960-70 ದಶಕದಲ್ಲಿ ಹೊಸಕೋಟೆ ಅಂದರೆ ಅದು ಬೆಂಗಳೂರಿನಿಂದ ಹೊರಗಿನ ಒಂದು ಭಾಗವೇ ಹೊರತು ಬೆಂಗಳೂರಿನ ಒಂದು ಭಾಗ ಆಗಿರಲಿಲ್ಲ. ಅಲ್ಲಿ ರಾಣಿ ಶವರ್ ಎನ್ನುವ ಒಂದು ಜಾತಿಯ ಕೋಳಿಗಳನ್ನು ಸಾಕ್ತಾರೆ. ಆ ಕೋಳಿಯ ಮೊಟ್ಟೆಗಳನ್ನೆಲ್ಲ ತಂದು ಮಲ್ಲೇಶ್ವರಮಲ್ಲಿ ಪ್ಲಾಟ್ಫಾರ್ಮ್ ರೋಡ್ನಲ್ಲಿ ಈ MPFA ಅಂದರೆ ಮೈಸೂರು ಪೌಲ್ಟ್ರಿ ಫಾರ್ಮರ್ಸ್ ಅಸೋಸಿಯೇಷನ್ ಅಂತ, ಅಲ್ಲಿ ತಂದು ಈ ಮೊಟ್ಟೆಗಳನ್ನೆಲ್ಲ ಅವರು ಮಾರಬೇಕಾಗಿತ್ತು. ಕಲ್ಯಾಣ್ ಕುಮಾರ್ ಅವರು ಹೊಸಕೋಟೆಯಿಂದ ಬೆಂಗಳೂರಿಗೆ ಬಂದು ಮಲ್ಲೇಶ್ವರದಲ್ಲಿರೋ ಆ ಅಸೋಸಿಯೇಷನ್ಗೆ ಹೋಗೋದಕ್ಕೆ ಸಾಧ್ಯನಾ? ಅವರು ಎಷ್ಟು ಬ್ಯುಸಿ ವ್ಯಕ್ತಿ. ಹಾಗಾಗಿ ರೇವತಿ ಅವರು ಹೇಳ್ತಾರೆ, ನೋಡಿ ನೀವು ಇದು ಯಾವುದು ತಂಟೆಗೆ ಬರಬೇಡಿ, ನೀವು ಒಂದು ವ್ಯಾಪಾರವನ್ನು ಹಾಕ್ಕೊಟ್ಟಿದ್ದೀರಿ, ನಾನು ಅದನ್ನು ನಿಭಾಯಿಸ್ತೀನಿ ಅಂತ ಹೇಳಿ ಅವ್ರ ಹತ್ರ ಒಂದು ಹೆರಾಲ್ಡ್ ಕಾರ್ ಇರುತ್ತೆ. ರೇವತಿಯವರು ಆ ಕಾರ್ನಲ್ಲಿ ಒಬ್ಬರೇ ಡ್ರೈವ್ ಮಾಡಿಕೊಂಡು ತಮ್ಮ ಪಕ್ಕದ ಸೀಟ್ನಲ್ಲಿ, ಹಿಂದಿನ ಸೀಟ್ನಲ್ಲಿ, ಕಾರಿನ ಡಿಕ್ಕಿನಲ್ಲಿ ಎಲ್ಲ ಕಡೆ ಮೊಟ್ಟೆಗಳ ಟ್ರೇನ ಇಟ್ಕೊಂಡು ಹುಷಾರಾಗಿ ತಂದು ಮಲ್ಲೇಶ್ವರದಲ್ಲಿ ಅದನ್ನು ವಿಲೇವಾರಿ ಮಾಡ್ತಾ ಇರ್ತಾರೆ. ಅಂದರೆ ಅವರ ಪೌಲ್ಟ್ರಿ ಫಾರ್ಮ್ ವ್ಯಾಪಾರ ಯಾವತ್ತೂ ನಷ್ಟದಲ್ಲಿ ನಡೆದಿದ್ದಲ್ಲ. ಅನೇಕರು ಅವರು ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳಿಗೆ ಕೈ ಹಾಕಿ ನಷ್ಟ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಅವರು ಖಂಡಿತವಾಗಿಯೂ ಅದರಲ್ಲಿ ನಷ್ಟ ಮಾಡ್ಕೊಂಡಿರಲಿಲ್ಲ. ಆದರೆ ಈ ರಾಣಿ ಶವರ್ ಜಾತಿಯ ಕೋಳಿಗಳಿಗೆ ಅದೇನೋ ಕೊಕೆ ಎನ್ನುವಂಥ ಒಂದು ರೋಗ ಬರುತ್ತೆ. ಆ ರೋಗ ಬಂದಾಗ ಕೋಳಿ ಮರಿಗಳು 100 ಸಂಖ್ಯೆಯಲ್ಲಿ ಪ್ರತಿದಿನ ಸಾಯೋದಕ್ಕೆ ಆರಂಭ ಆಗುತ್ತೆ. ನೋಡಿ, ಮಕ್ಕಳಿಲ್ಲದ ರೇವತಿಯವರಿಗೆ ಮೂಕ ಪ್ರಾಣಿಗಳನ್ನು ಕಂಡರೂ ಪ್ರೀತಿನೇ. ಆ ಕೋಳಿ ಮರಿಗಳು ಸಾಯೋದನ್ನು ನೋಡಿದಾಗ ಅವ್ರ ಕೈಲಿ ತಡ್ಕೊಳ್ಳೋಕ್ಕಾಗಲ್ಲ. ಈ ವ್ಯಾಪಾರ ನಮಗೆ ಬೇಡ ಅಂತ ಹೇಳಿ ಆ ಪೌಲ್ಟ್ರಿ ಫಾರಮನ್ನು ಮುಚ್ತಾರೆ. ಅದನ್ನು ಮುಚ್ಚಿದ್ರೂ ಸಹ ಆ ಹೊಸಕೋಟೆಯಲ್ಲಿ ಜಮೀನಿಗೆ ಬೆಲೆ ಇತ್ತು. ಆದ್ದರಿಂದಾಗಿ ಅವರಿಗೆ ಅದರಿಂದ ನಷ್ಟ ಏನೂ ಆಗಿರಲಿಲ್ಲ. ಆ ಜಮೀನನ್ನು ಮಾರ್ತಾರೆ. ಬಂದ ಹಣದಲ್ಲಿ ಅವರು ಬೇರೆ ಏನಾದರೂ ವ್ಯಾಪಾರ ಮಾಡೋಣ ಅಂತ ಹೊರಡ್ತಾರೆ. ಅದೇ ಸಂದರ್ಭದಲ್ಲಿ ಸ್ಟೇಟ್ಸ್ ಥಿಯೇಟ್ರು ಮಾರಾಟಕ್ಕೆ ಬಂದಿರುತ್ತೆ. ಗುಬ್ಬಿ ವೀರಣ್ಣನವರ ಒಂದು ಒಡೆತನದಲ್ಲಿದ್ದಂಥ ಥಿಯೇಟ್ರು ಇವತ್ತು ಭೂಮಿಕಾ ಅಂತ ಅದಕ್ಕೆ ಹೆಸರನ್ನು ಬದಲಾಯಿಸಲಾಗಿದೆ. ಅದು ಆ ದಿನಗಳಲ್ಲಿ ಮಾರಾಟಕ್ಕೆ ಬಂದಿತ್ತಂತೆ. ಅವರ ಅಕ್ಕನ ಮಕ್ಕಳು ಶ್ರೀವತ್ಸನ್ ಅವರು ಹೇಳಿದ ವಿಚಾರ ಇದು. ಆದರೆ ರೇವತಿಯವರು ಯಾಕೋ ಆ ಥಿಯೇಟ್ರನ್ನು ಕೊಂಡುಕೊಳ್ಳೋದ್ರಲ್ಲಿ ಅಷ್ಟು ಆಸಕ್ತಿಯನ್ನು ತೋರಿಸಲಿಲ್ಲ. ಕಲ್ಯಾಣ್ ಕುಮಾರ್ ಅವರು ಯಾವತ್ತೂ ಪತ್ನಿಗೆ ವಿರುದ್ಧವಾಗಿ ಹೋದವರಲ್ಲ. ಹಾಗಾಗಿ ಬೇಡ ಅಂತ ಹೇಳಿ ಅದನ್ನು ಬಿಟ್ಟುಬಿಟ್ರು. ಅಕಸ್ಮಾತ್ ಅದನ್ನೇನಾದರೂ ಅವ್ರು ಕೊಂಡ್ಕೊಂಡಿದ್ದಿದ್ರೆ ಅವರು ಈ ಹೋಟೆಲ್ ವ್ಯವಹಾರಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಯಾವಾಗ ಈ ಸ್ಟೇಟ್ಸ್ ಥಿಯೇಟರ್ನ ವ್ಯವಹಾರವನ್ನು ಬಿಟ್ಟು ಅವರು ನವರಸ್ ಹೋಟೆಲನ್ನು ಮಾಡ್ತಾರೋ ಸಂಪೂರ್ಣವಾಗಿ ಅವರನ್ನು ನಾಶ ಮಾಡಿದ್ದು ಆ ಹೋಟೆಲ್ ಉದ್ಯಮವೇ. ಯಾಕೆಂದರೆ ಇವತ್ತಿನ ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಪ್ರಸಿದ್ಧವಾಗಿದ್ದಂಥ ದಿನಗಳಲ್ಲ ಅದು. ಹೋಟೆಲ್ ವ್ಯವಹಾರ ಮಾಡಬೇಕಾದ್ರೆ ತುಂಬ ಕಷ್ಟ ಇತ್ತು. ಅದು ಗೊತ್ತಿಲ್ಲದೆ ಇವರು ಕೈನಲ್ಲಿ ದುಡ್ಡಿತ್ತು ಅಂತ ಹೇಳಿ ಹೋಟೆಲ್ ವ್ಯವಹಾರಕ್ಕೆ ಕೈ ಹಾಕ್ತಾರೆ, ದೊಡ್ಡ ಹೋಟೆಲನ್ನು ಮಾಡ್ತಾರೆ. ಅದು ಅವರಿಗೆ ಕೈ ಕಚ್ಚುತ್ತೆ. ಹಾಗಾಗಿ ಅವರು ನಷ್ಟಕ್ಕೆ ಒಳಗಾಗ್ತಾರೆ. ಮುಂದೆ ಅವರು ಜೀವನದಲ್ಲಿ ಆ ನಷ್ಟವನ್ನೆಲ್ಲ ಭರಿಸೋದಕ್ಕೆ ಬೇಕಾದಷ್ಟು ಕಷ್ಟಪಡ್ತಾರೆ. ಆದರೆ ಅದರಿಂದ ಹೊರಗೆ ಬರ್ತಾರೆ. ಇದಲ್ಲದೆ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ್ ಕುಮಾರ್ ಅವರು ಎಷ್ಟೆಲ್ಲ ಸಾಹಸದ ಕೆಲಸಗಳನ್ನು ಮಾಡಿದ್ದಾರೆ ಅಂದರೆ ನೋಡಿ, ಆ ದಿನಗಳಲ್ಲಿ ಇಂಥ ಯಾವ ಸಂಘಟನೆಗಳು ಇರಲಿಲ್ಲ. ಅಂಥ ಹೊತ್ತಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮೊದಲು ಒಂದು ಸಂಘಟನೆಯನ್ನು ಹುಟ್ಟುಹಾಕಿದ್ದೇ ಕಲ್ಯಾಣ್ ಕುಮಾರ್ ಅವರು. ಅಶಕ್ತ ಕಲಾವಿದರ ಕಲ್ಯಾಣ ಸಮಿತಿ ಅನ್ನುವ ಒಂದು ಸಂಸ್ಥೆಯನ್ನು ಅವರು ತೆಗಿತಾರೆ. ಅದರ ಅಡಿಯಲ್ಲಿ ಅಶಕ್ತ ಕಲಾವಿದರು ಯಾರ್ಯಾರಿದ್ದಾರೆ, ಅವತ್ತು ತುಂಬ ಜನಕ್ಕೆ ಕಷ್ಟ ಇತ್ತು, ಅಂಥ ಕಲಾವಿದರೆಲ್ಲ ಅಲ್ಲಿ ಆಶ್ರಯವನ್ನು ಪಡಿಬೋದಾಗಿತ್ತು. ಅವರಿಗೆ ಏನೆಲ್ಲ ಸಹಾಯವನ್ನು ಮಾಡ್ಬೋದು ಅದನ್ನ ಮಾಡ್ತಾ ಇರ್ತಾರೆ. ಆದರೆ ಯಾವುದೇ ಒಂದು ಸಂಘಟನೆಯನ್ನು ಕಟ್ಟೋದಕ್ಕೆ ಸಾಹಸಿಗಳು ಬೇಕು. ಕಟ್ಟಿದ ಮೇಲೆ ಬಂದು ಅಲ್ಲಿ ಯಾರು ಬೇಕಾದರೂ ಸೇರ್ಕೋತಾರೆ ಸಮಯ ಸಾಧಕರು. ಇಲ್ಲಿ ಕೂಡ ಅದೇ ಆಗುತ್ತೆ. ಆ ಸಂಸ್ಥೆಯಲ್ಲಿ ಬೇಕಾದಷ್ಟು ರಾಜಕೀಯಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವತ್ತೂ ರಾಜಕೀಯದಿಂದ ದೂರ ಇದ್ದಂಥ ಕಲ್ಯಾಣ್ ಕುಮಾರ್ ಅವರಿಗೆ ಮನಸ್ಸು ಒಡೆದು ಹೋಗಿ ಆ ಸಂಘಟನೆಯಿಂದ ಹೊರಗೆ ಬರ್ತಾರೆ. ನೋಡಿ, ಆ ಸಂಘಟನೆ ಇಲ್ಲದೆ ಕೂಡ ಅವರು ಬೇಕಾದಷ್ಟು ಜನಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಕಲ್ಯಾಣ್ ಕುಮಾರ್ ಅಂದರೆ ಒಂದು ರೀತಿ ಆರೋಗ್ಯಂಟ್ ವ್ಯಕ್ತಿ. 555 ಸಿಗರೇಟೇ ಬೇಕಾಗಿತ್ತು, ಸಂಭಾವನೆ ಜಾಸ್ತಿ ಕೇಳ್ತಾ ಇದ್ದರು, ಸ್ವಲ್ಪ ದರ್ಪವನ್ನು ತೋರಿಸ್ತಾ ಇದ್ದರು. ಹೀಗೆಲ್ಲ ಬೇಕಾದಷ್ಟು ಊಹಾಪೋಹಗಳನ್ನು ನಾವು ಅನೇಕ ಕಡೆಗಳಲ್ಲಿ ಕೇಳಿದ್ದೀವಿ. ಆದರೆ ಅವರು ಮಾಡಿರುವಂಥ ಒಳ್ಳೆ ಕೆಲಸಗಳಿದೆಯಲ್ಲ, ಅದು ಮಾತ್ರ ಹೆಚ್ಚು ಪ್ರಚಾರವನ್ನು ಪಡೆದಿಲ್ಲ. ನೋಡಿ, ಕನ್ನಡ ನಾಡಿನ ಇತಿಹಾಸದಲ್ಲಿ ಮಾ ರಾಮಮೂರ್ತಿಯವರು
ಒಬ್ಬ ಕನ್ನಡದ ವೀರ ಸೇನಾನಿಯವರು. ನಾವಿವತ್ತು ಕನ್ನಡಕ್ಕೆ ಒಂದು ಹಳದಿ ಹಾಗೂ ಕೆಂಪಿನ ಒಂದು ಧ್ವಜವನ್ನು ಇಟ್ಕೊಂಡಿದ್ದೀವಲ್ಲ, ನಮ್ಮ ಕನ್ನಡಿಗರ ಸಂಕೇತವಾಗಿ, ಅರಿಶಿನ ಕುಂಕುಮದ ಸಂಕೇತ ಅದು. ಆ ಧ್ವಜವನ್ನು ರೂಪಿಸಿ ಕೊಟ್ಟವರೇ ರಾಮಮೂರ್ತಿ ಅವರು. ಅವರೊಬ್ಬ ಹೋರಾಟಗಾರರು, ಸಾಹಿತಿಗಳು. ಅವರು 1967ರಲ್ಲಿ ಕನಕಪುರ ರಸ್ತೆಯಲ್ಲಿ ಒಂದು ಕಡೆ ಬಾವಿ ತೋಡ್ತಾ ಇದ್ದಾಗ ಅವರು ಹಾಗೂ ಅವರ ಮಗ ಅಪಘಾತಕ್ಕೀಡಾಗಿ ಲ್ಯಾಂಡ್ ಸ್ಲೈಡ್ ಆಗಿ ಆ ಬಾವಿಯಲ್ಲಿ ಅವರು ಪ್ರಾಣವನ್ನು ಕಳ್ಕೊತಾರೆ. ಅದಾದ ಮೇಲೆ ಕೆಲವೇ ತಿಂಗಳಲ್ಲಿ ಅವರ ಪತ್ನಿ ಕಮಲಮ್ಮನವರಿಗೆ ಕಲ್ಯಾಣ್ ಕುಮಾರ್ ಅವರು ಸಹಾಯಕ್ಕೆ ನಿಲ್ಲುತ್ತಾರೆ. ನೋಡಿ, ಯಾವ ಸ್ಟೇಟ್ಸ್ ಥಿಯೇಟರ್ನ ಅವ್ರು ಕೊಂಡ್ಕೋಬೇಕಾಗಿತ್ತೋ ಅದೇ ಸ್ಟೇಟ್ಸ್ ಥಿಯೇಟರ್ನಲ್ಲಿ 1 ವಾರ ಕಾಲ ತಮ್ಮ ಚಿತ್ರಗಳು, ತಮ್ಮ ಅಭಿನಯ, ತಮ್ಮ ನಿರ್ಮಾಣ ಹಾಗೂ ನಿರ್ದೇಶನದ ಚಿತ್ರಗಳನ್ನು ಒಂದು ಚಿತ್ರೋತ್ಸವವನ್ನು ಏರ್ಪಡಿಸ್ತಾರೆ. ಟಿಕೆಟ್ಗಳನ್ನು ಮಾರ್ತಾರೆ. ಅದೊಂದು ಸಹಾಯಾರ್ಥ ಪ್ರದರ್ಶನದ ವಾರ. ಆ ವಾರದಲ್ಲಿ ಆ ಎಲ್ಲ ಪ್ರದರ್ಶನಗಳಿಂದ ಏನು ಕಲೆಕ್ಷನ್ ಆಯಿತೋ ಅದರಲ್ಲಿ ಖರ್ಚನ್ನೆಲ್ಲ ಕಳೆದು ಮಿಕ್ಕ ಹಣವನ್ನೆಲ್ಲ ತೆಗೆದುಕೊಂಡು ಹೋಗಿ ರಾಮಮೂರ್ತಿ ಅವರ ಕುಟುಂಬಕ್ಕೆ ಸಹಾಯವನ್ನು ಮಾಡ್ತಾರೆ. ಇದೇ ರೀತಿಯಾಗಿ ಅವರು ಕನ್ನಡದ ಹೆಮ್ಮೆಯ ಸಾಹಿತಿ ಆನಾ ಕೃಷ್ಣರಾಯರ ಕುಟುಂಬಕ್ಕೆ ಕೂಡ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಎಷ್ಟೋ ಜನ ಹಿರಿಯ ಕಲಾವಿದರು ತಾವು ಮಾಡಿದ ದಾನ ಧರ್ಮಗಳ ಬಗ್ಗೆ ಅಲ್ಲಿ ಇಲ್ಲಿ ಹೇಳ್ಕೊತಾ ಇರಲಿಲ್ಲ. ಯಾಕೆಂದರೆ ಅವರು ಯಾವುದೇ ಒಂದು ಚುನಾವಣೆಗೆ ನಿಂತು ನಾವು ಲೀಡರ್ ಆಗಬೇಕು ಅನ್ನೋದಾದರೆ ಅದಕ್ಕೆಲ್ಲ ಒಂದು ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊತಾ ಇದ್ರು. ಆ ರೀತಿಯಾಗಿ ಮಾಡಿದವರಲ್ಲ ಅವರೆಲ್ಲ. ನಾವೆಲ್ಲ ಕನ್ನಡದ ಅನ್ನವನ್ನು ತಿಂತಾಯಿದ್ದೀವಿ, ಕನ್ನಡದ ಕಲಾವಿದರು. ಈ ಕನ್ನಡ ಬೆಳೀಬೇಕಾದ್ರೆ ಸಾಹಿತಿಗಳು, ಹೋರಾಟಗಾರರು ಇವರೆಲ್ಲರೂ ಕೆಲಸ ಮಾಡಿದ್ದಾರೆ. ಅವರಿಗಾಗಿ ಅವರು ಕಷ್ಟದಲ್ಲಿರುವಾಗ ನಾವು ಸಹಾಯ ಮಾಡಬೇಕು ಅಂತ ಹೇಳಿ ತುಂಬು ಮನಸ್ಸಿನಿಂದ ಈ ಸಹಾಯವನ್ನು ಮಾಡ್ತಾಯಿದ್ರು ಅಷ್ಟೇ. ನೋಡಿ, ಕಲ್ಯಾಣ್ ಕುಮಾರ್ ಅವರು ಚಿತ್ರ ನಿರ್ಮಾಣದಲ್ಲಿ ಕೂಡ ತುಂಬ ಸಾಹಸಗಳನ್ನು ಮಾಡಿದ್ರು. ಅದನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ. ಒಂದು ಹಂತದಲ್ಲಿ ಅವರಿಗೆ ಈ ಸಾಹಸಗಳನ್ನು ಮಾಡೋದಕ್ಕೆ ತುಂಬ ಅಡಚಣೆಗಳು ಉಂಟಾಗಿದ್ದು ಉಂಟು. ಕಲ್ಲು ಸಕ್ಕರೆ ಸಿನಿಮಾ, ಪ್ರವಾಸಿ ಮಂದಿರ, ಈ ಎಲ್ಲ ಸಿನಿಮಾಗಳು ಅಂದುಕೊಂಡಷ್ಟು ಯಶಸ್ಸನ್ನು ಕಾಣದೇ ಇದ್ದರೂ ಕೂಡ ಮತ್ತೆ ಮತ್ತೆ ಚಿತ್ರಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವ ಅವರ ಸಾಹಸ ಅಂತೂ ಕುಂಠಿತವಾಗಿರಲಿಲ್ಲ. ಅವರು 60ರ ದಶಕದ ನಂತರ ಪೊಲೀಸ್ ಎನ್ನುವ ಒಂದು ಚಿತ್ರವನ್ನು ಕೈಗೆತ್ಕೋತಾರೆ. ಕಲ್ಪನಾ ಅವರು ಆ ಚಿತ್ರದಲ್ಲಿ ನಾಯಕಿ. ಆ ಚಿತ್ರದ ಸ್ಟಿಲ್ಗಳೆಲ್ಲ ಆಗಿನ ಪತ್ರಿಕೆಗಳಲ್ಲಿ ಬರ್ತಾ ಇದ್ವು. ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಂಥ ಚಿತ್ರ. ಆದರೆ ಕೊನೆಯಲ್ಲಿ ಈ ಫೈನಾನ್ಷಿಯರ್ಗಳ ಕಾಟದಿಂದಾಗಿ ಆ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅವರಿಗೆ. ಇದೇ ರೀತಿಯಾಗಿ ಅವರು ತಮಿಳು ಚಿತ್ರರಂಗದಲ್ಲಿ ಮತ್ತೊಮ್ಮೆ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಹೋಗ್ತಾರೆ. ಉಳ್ಳಂ ಅವರು ಊಂಜಲ್ ಎನ್ನುವ ಒಂದು ಚಿತ್ರವನ್ನು ಶ್ರುತಿ ಹಾಗೂ ಸುನೀಲ್ ಅವರ ನಾಯಕತ್ವದಲ್ಲಿ ಸಿದ್ಧ ಮಾಡ್ತಾರೆ. ಆದರೆ ಆ ಚಿತ್ರಕ್ಕೆ ಕೂಡ ಫೈನಾನ್ಷಿಯರ್ ಕಷ್ಟ ಕೊಡ್ತಾರೆ. ಯಾಕೆಂದರೆ ಈ ಚಿತ್ರವನ್ನೇನಾದರೂ ಬಿಡುಗಡೆ ಮಾಡಿದ್ರೆ ನನಗೆ ದುಡ್ಡು ಕೊಟ್ಟವರೆಲ್ಲ ಈ ಚಿತ್ರದ ಗಳಿಕೆಯನ್ನೆಲ್ಲ ಮುಟ್ಟುಗೋಲು ಹಾಕ್ಕೋತಾರೆ. ಆ ಸೌಭಾಗ್ಯಕ್ಕೆ ನಾನು ಯಾಕೆ ಈ ಜಾಹೀರಾತಿಗೆಲ್ಲ ಖರ್ಚು ಮಾಡಿ ಈ ಚಿತ್ರವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆ ಚಿತ್ರವನ್ನು ಬಿಡುಗಡೆ ಮಾಡದೆ ಹಾಗೇ ಉಳಿದು ಬಿಡ್ತಾರೆ. ಕಲ್ಯಾಣ್ ಕುಮಾರ್ ಅವರಿಗೆ ಅದಾದ ಮೇಲೆ ಈ ಚಿತ್ರ ನಿರ್ಮಾಣದಲ್ಲಿ ಅಥವಾ ಹೊಸ ಹೊಸ ಸಾಹಸಗಳಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ, ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಅದಾದ ಮೇಲೆ ಅವರು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಾಯಿಯ ನುಡಿ ಚಿತ್ರದಿಂದ ತಮಗೆ ಮರು ಹುಟ್ಟು ಸಿಕ್ಕಿದ್ರಿಂದ ಬೇರೆ ಯಾವುದಾದ್ರೂ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಅದರಲ್ಲಿ ಅಭಿನಯಿಸ್ತಾ ತಮ್ಮ ಕೊನೆಯ ದಿನಗಳನ್ನು ಕಳೀತಾರೆ. ಕಲ್ಯಾಣ್ ಕುಮಾರ್ ಅವರ ಚಿತ್ರ ಜೀವನದಲ್ಲಿ ದಾಖಲಾಗಿರುವಂಥ ಅನೇಕ ಸುಂದರವಾದ ಹಾಡುಗಳನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.